ಶಾಲಾ ಶಿಕ್ಷಣ ಮತ್ತು ಸಾಕ್ಷಾತ್ಕಾರ ಇಲಾಖೆ ಬೇಲೂರು ಸರ್ವೋದಯ ವಿದ್ಯಾಸಂಸ್ಥೆ ಹಾಗೂ ಬೇಲೂರು ವಾಲಿಬಾಲ್ ಕ್ಲಬ್ ಹಾಗೂ ತಾಲೂಕು ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ಇವರ ಆಶಯದಲ್ಲಿ 2023-2024ನೇ ಸಾಲಿನ ರಾಷ್ಟ್ರ ಮತ್ತು ರಾಜ್ಯ ಮಟ್ಟದ ಕ್ರೀಡಾಕೂಟಗಳಲ್ಲಿ ಪ್ರತಿನಿಧಿಸುತ್ತಿರುವ ಕ್ರೀಡಾಪಟುಗಳಿಗೆ ಅಭಿನಂದನಾ ಕಾರ್ಯಕ್ರಮ ಪಟ್ಟಣದ ಸರ್ವೋದಯ ಶಾಲೆಯಲ್ಲಿ ಇಂದು ಸಂಜೆ 5 ಗಂಟೆಗೆ ಏರ್ಪಡಿಸಲಾಗಿತ್ತು. ಒಂದೇ ನಾಣ್ಯದ ಎರಡು ಮುಖಗಳಿವೆ. ರಾಷ್ಟ್ರ ಮತ್ತು ರಾಜ್ಯ ಮಟ್ಟದ ಕ್ರೀಡಾಕೂಟಗಳಲ್ಲಿ ಪ್ರತಿನಿಧಿಸುತ್ತಿರುವ ಕ್ರೀಡಾಪಟುಗಳಿಗೆ ಅಭಿನಂದನಾ ಕಾರ್ಯಕ್ರಮ ಪಟ್ಟಣದ ಸರ್ವೋದಯ ಶಾಲೆಯಲ್ಲಿ ಇಂದು ಸಂಜೆ 5 ಗಂಟೆಗೆ ಏರ್ಪಡಿಸಲಾಗಿತ್ತು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆಪಿ ನಾರಾಯಣ್, ಬಡ ವಿದ್ಯಾರ್ಥಿಗಳನ್ನ ಗುರುತಿಸಿ ಕ್ರೀಡೆಗೆ ಪ್ರೋತ್ಸಾಹಿಸಿ ಅರ್ಹ ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡುವುದರ ಮೂಲಕ ಕ್ರೀಡೆಯಲ್ಲಿ ಅವರಿಗೆ ಉತ್ತೇಜನ ನೀಡಬೇಕು. ಶ್ರಮವಹಿಸಿ ಕ್ರೀಡೆಗಳಲ್ಲಿ ಪಾಲ್ಗೊಂಡರೆ ಯಶಸ್ಸು ನಿಮ್ಮದಾಗುತ್ತದೆ. ಪ್ರತಿಯೊಂದು ಕ್ಲಸ್ಟರ್ ಮಟ್ಟದಲ್ಲೂ ಸಹ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಕಲಿಕೆಯ ಜೊತೆ ಕ್ರೀಡೆಯನ್ನ ಪ್ರೋತ್ಸಾಹಿಸುವಂತಹ ಕೆಲಸ ಮಾಡಬೇಕು. ಇದಲ್ಲದೆ ಪೋಷಕರ ಪಾತ್ರವು ಅತಿ ಮುಖ್ಯವಾಗಿದೆ. ವಿದ್ಯಾರ್ಥಿಗಳಿಗೆ ಒಂದಲ್ಲ ಒಂದು ಕ್ರೀಡಾ ಚಟುವಟಿಕೆಗಳಲ್ಲಿ ಆಸಕ್ತಿ ಇರುತ್ತದೆ. ಅವರಲ್ಲಿರುವ ಕೌಶಲ್ಯವನ್ನ ಹೊರತಂದಾಗ ಮಾತ್ರ ಸೂಕ್ತ ಪ್ರತಿಭೆ ಹೊರತರಲು ಸಾಧ್ಯ. ಹಾಗೆಯೇ ಅಂಗವಿಕಲರಾಗಿದ್ದರೆ ಅವರಿಗೂ ಕೂಡ ಕ್ರೀಡಾ ಕ್ಷೇತ್ರದಲ್ಲಿ ಅವಕಾಶವಿದೆ. ಅವರು ಕೂಡ ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗವಹಿಸಿ ರಾಜ್ಯ ಮಟ್ಟ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಹೆಸರು ಪಡೆದಿದ್ದಾರೆ. ಹೀಗಾಗಿ ಕ್ರೀಡೆ ಎಂಬುದು ಪ್ರತಿ ವಿದ್ಯಾರ್ಥಿಗಳಲ್ಲಿ ಕ್ರೀಡಾ ಸ್ಫೂರ್ತಿ ಬೆಳೆಸಿಕೊಳ್ಳುವುದು ಅತಿ ಮುಖ್ಯ. ನಮ್ಮ ವಿದ್ಯಾರ್ಥಿಗಳು ಅತಿ ಹೆಚ್ಚು ಕ್ರೀಡೆಗಳಲ್ಲಿ ಭಾಗವಹಿಸಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಹೆಸರು ಗಳಿಸಲಿ ಎಂದು ತಿಳಿಸಿದರು. ನಂತರ ಬೇಲೂರು ತಾಲೂಕು ವಾಲಿಬಾಲ್ ಕ್ಲಬ್ ಅಧ್ಯಕ್ಷರಾದ ಸಂತೋಷ್ ಮಾತನಾಡಿ, ಬೆಳೆಯುವ ಸಿರಿ ಮೊಳಕೆಯಲ್ಲೇ ಗೊತ್ತಾಗುತ್ತದೆ. ಇಂದು ಸಾಧನೆ ಮಾಡಿದಂತಹ ಕ್ರೀಡಾಪಟುಗಳು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಸಾಧನೆ ಮಾಡಿ ಬೇಲೂರು ತಾಲೂಕು, ಹಾಸನ ಜಿಲ್ಲೆ ಹಾಗೂ ಕರ್ನಾಟಕಕ್ಕೆ ಕೀರ್ತಿ ತರಲಿ ಎಂದು ಆಶಿಸಿದರಲ್ಲದೆ, ಅದೇ ರೀತಿ ನಮ್ಮ ಸಂಘದ ಧ್ಯೇಯ ಉದ್ದೇಶ ಆದಂತಹ ಕ್ರೀಡಾ ಪ್ರೋತ್ಸಾಹದ ಒಂದು ಭಾಗವಾಗಿದ್ದು ಇಂದು ನೆರವೇರಿಸಿದ್ದೇವೆ. ಮುಂದಿನ ದಿನಗಳಲ್ಲಿ ಬೇಲೂರು ತಾಲೂಕಿನ ಕ್ರೀಡಾಪಟುಗಳಿಗೆ ನುರಿತ ತರಬೇತುದಾರರಿಂದ ತರಬೇತಿ ಕೊಡಿಸಿ ಹಾಗೂ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಎಲ್ಲಾ ಕ್ರೀಡೆಯ ಬಗ್ಗೆ ಕಾರ್ಯಾಗಾರ ಹಾಗೂ ಕ್ರೀಡಾ ದೈಹಿಕ ಶಿಕ್ಷಕರಿಗೆ ವಿವಿಧ ಕ್ರೀಡೆಗಳ ತೀರ್ಪುಗಾರರ ತರಬೇತಿ ಹಾಗೂ ಪರೀಕ್ಷೆಯನ್ನ ಅದಕ್ಕೆ ಹಮ್ಮಿಕೊಳ್ಳುತ್ತೇವೆ. ಇದಕ್ಕೆ ಶಿಕ್ಷಣ ಇಲಾಖೆಯ ಪ್ರೋತ್ಸಾಹ ಅತಿ ಮುಖ್ಯವಾಗಿರುತ್ತದೆ. ನಮ್ಮ ತಂದೆಯವರಾದ ಬಿಸಿ ಮಂಜುನಾಥ್ ಕೂಡ ವಾಲಿಬಾಲ್ ಆಟಗಾರರಾಗಿದ್ರು. ಅವರಂತೆ ನಾವು ಅವರ ಆದರ್ಶವನ್ನಿಟ್ಟುಕೊಂಡು ಕಾಲೇಜು ದಿನಗಳಲ್ಲಿ ವಾಲಿಬಾಲ್ ಆಟಗಾರನಾಗಿ ಜಿಲ್ಲಾ ಹಾಗೂ ರಾಜ್ಯ ಮಟ್ಟದಲ್ಲಿ ಉತ್ತಮ ಪ್ರದರ್ಶನ ತೋರಿಸಿದ್ದೇವೆ. ವಿದ್ಯಾರ್ಥಿಗಳು ಕೂಡ ಕ್ರೀಡಾ ಮನೋಭಾವ ಬೆಳೆಸಿಕೊಳ್ಳಬೇಕು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಸರ್ವೋದಯ ಶಾಲೆಯ ಸಂಸ್ಥಾಪಕರಾದ ಪ್ರಕಾಶ್, ಬಾಬು ಪ್ರಸಾದ್, ವಾಲಿಬಾಲ್ ಪ್ರಧಾನ ಕಾರ್ಯದರ್ಶಿ ಆನಂದ್, ಕಾರ್ಯದರ್ಶಿ ಪಾಲಕ್ ಮೂರ್ತಿ, ಸಂಘದ ಗೌರವಾನ್ವಿತ ಸದಸ್ಯರು, ತಾಲೂಕು ಪ್ರಾಥಮಿಕ ಸಂಘದ ಅಧ್ಯಕ್ಷ ಪಾಲಾಕ್ಷ, ಪ್ರೌಢಶಾಲಾ ಸಂಘದ ಅಧ್ಯಕ್ಷ ಹೇಮಂತ್, ಟಿಪಿಒ ಪಾಲಾಕ್ಷ, ಜಗದೀಶ್ ನಾಯಕ್, ರಘು, ಶಿವಮರಿಯಪ್ಪ, ಸುರೇಶ್ ಬಾಬು, ಗೋಪಾಲ್ ಇತರರು ಹಾಜರಿದ್ದರು. ನಮ್ಮ ತಾಲೂಕಿಗೆ, ರಾಜ್ಯಕ್ಕೆ, ದೇಶಕ್ಕೆ ಹೆಸರಾಗಿರುತ್ತೆ. ಇಲ್ಲಿ ಹೋಗಿ ಗೆದ್ದುಕೊಂಡ್ಬಿಟ್ರೆ ನಮ್ಮ ರಾಜ್ಯ, ಕರ್ನಾಟಕ ರಾಜ್ಯ ಅಭಿಮಾನ ನೋಡಿ, ರಾಜ್ಯದಿಂದ ಗೆದ್ದುಕೊಂಡು ಬಿಟ್ರೆ ನಮ್ಮ ದೇಶದ್ದು ಶಕ್ತಿ ಆಗ್ಬಿಟ್ಟಿದೆ. ಶಕ್ತಿಯನ್ನು ಸೃಷ್ಟಿ ಮಾಡ್ಕೊಳ್ಳಿ ಅಂತ ಹೇಳಿ ಸಂದರ್ಭದಲ್ಲಿ ಕಲ್ತದಂತೂ ನಮಗೆ ಆಗ ನಮ್ಮ ಟೀಚರ್ಸ್ ಪಾಠ ಹೇಳ್ಕೊಡೋ ಟೀಚರ್ಸ್ಗಿಂತ ನಮಗೆ ದೈಹಿಕ ಶಿಕ್ಷಣದವರ ಒಟ್ಟಿಗೆ ಜಾಸ್ತಿ ಒಡನಾಟ ಇತ್ತು. ಯಾಕೆಂದರೆ ನಾವು ಕೂಡ ನಮ್ಮ ತಂದೆಯವರಾದ ಬಿಸಿ ಮಂಜುನಾಥ್ ಅವರು ವಾಲಿಬಾಲ್ ಕ್ರೀಡಾಪಟು ಆಗಿದ್ದರು. ಅವರು ಕೂಡ ಸ್ಟೇಟ್ ರೆಪ್ರೆಸೆಂಟ್ ಮಾಡಿದರು. ನಮ್ಮ ತಾಯಿಯವರು ಕೂಡ ಥ್ರೋಬಾಲ್ ಡಿಸ್ಟಿಕ್ ಲೆವೆಲ್ ಎಲ್ಲ ರೆಪ್ರೆಸೆಂಟ್ ಮಾಡಿದರು. ಹಾಗಾಗಿ ನಮ್ಮ ಮನೆಯಲ್ಲಿ ಎಲ್ಲರೂ ಕೂಡ ಕ್ರೀಡೆಯಲ್ಲಿ ಬಹಳ ಆಸಕ್ತಿಯನ್ನು ಹೊಂದಿದ್ರು. ಹಾಗೆ ನಾನು ಕೂಡ ಇಲ್ಲಿ ಬೇಲೂರಲ್ಲಿದ್ದಾಗ ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ ಹಾಗೂ ರಾಜ್ಯ ಮಟ್ಟದಲ್ಲಿ ಕೂಡ ನಾನು ವಾಲಿಬಾಲಲ್ಲಿ ಪ್ರತಿನಿಧಿಸಿದ್ದೆ. ಹಾಗೆ ನನಗೆ ಇವತ್ತಿನ ದಿನ ನನಗೆ ಬೇಲೂರು ವಾಲಿಬಾಲ್ ಅಧ್ಯಕ್ಷನಾಗಿ ನಮ್ಮ ಕಾರ್ಯದರ್ಶಿಗಳೆಲ್ಲ ಸದಸ್ಯರು ಸೇರಿ ನನ್ನ ಅಧ್ಯಕ್ಷನಾಗಿ ಮಾಡಿದ್ದಾರೆ. ನನಗೂ ಒಂದು ಕ್ರೀಡೆ, ನಮ್ಮ ಬೇಲೂರು ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ಪ್ರೋತ್ಸಾಹ ಮಾಡಬೇಕು ಅಂತ ಹೇಳಿ ನಮ್ಮ ವಿಒ ಕಚೇರಿ ಪಕ್ಕದಲ್ಲಿರುವ ಒಂದು ಗ್ರೌಂಡಲ್ಲಿ ನಾವು ಒಂದು ವಾಲಿಬಾಲ್ ಕ್ರೀಡಾಂಗಣವನ್ನು ಈಗ ನಾವು ಸುಸಜ್ಜಿತವಾಗಿ ಮಾಡಿದ್ದೀವಿ. ಅದನ್ನು ಸದ್ಯದಲ್ಲೇ ಎಲ್ಲರಿಗೂ ಉಪಯೋಗ ಆಗಬೇಕು ಅಂತ ಹೇಳಿ ಮಾಡ್ಕೊಂಡಿದ್ದೀವಿ. ಹಾಗೆ ನಾನು ನನ್ನ ಪರವಾಗಿ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಹಾಗೆ ಈ ಒಂದು ಅಭಿನಂದನೆಯನ್ನು ನೀಡಿದಂಥ
ಈ ಒಂದು ಅಭಿನಂದನೆಯನ್ನು ಸ್ವೀಕರಿಸಿದಂಥ ಪ್ರತಿಭೆಗಳಿಗೆ ಮತ್ತೊಮ್ಮೆ ಧನ್ಯವಾದಗಳು.